ನಮಸ್ಕಾರ ಸ್ನೇಹಿತರೆ, ಎಲೆಕ್ಟರಲ್ ಬಾಂಡ್ ನ ಸ್ಕ್ಯಾಮ್ ಕೇವಲ ದೇಶದ ದೊಡ್ಡ ಸ್ಕ್ಯಾಮ್ ಅಲ್ಲ, ಇದು ಪೂರ್ತಿ ವಿಶ್ವದ ಅತಿ ದೊಡ್ಡ ಸ್ಕ್ಯಾಮ್ ಆಗಿದೆ. ಇದನ್ನ ನಾನು ಹೇಳ್ತಾ ಇಲ್ಲ, ಬದಲಿಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮ್ ಅವರ ಗಂಡ, ಅವರು ಒಬ್ಬ ಎಕನಾಮಿಸ್ಟ್ ಕೂಡ ಆಗಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ. ಎಲೆಕ್ಟ್ರಲ್ ಬಾಂಡ್ ಇಶ್ಯೂ ಇದು ಕೇವಲ ಭಾರತದಲ್ಲಿ ಮಾತ್ರ ದೊಡ್ಡ ಸ್ಕ್ಯಾಮ್ ಅಲ್ಲ, ಇದು ಇಡೀ ಪ್ರಪಂಚಕ್ಕೆ ತುಂಬಾ ದೊಡ್ಡ ಸ್ಕ್ಯಾಮ್. ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ, ಇದು ಕೇವಲ ಒಂದು ಮೋಸದ ವಿಷಯ ಅಲ್ಲ, ಇದು ಒಂದು ಮೋಸದ ಭಂಡಾರ ಇದೆ. ಇದರಲ್ಲಿ ತುಂಬಾನೇ ಚಿಕ್ಕ ಹಾಗೂ ದೊಡ್ಡ ಸ್ಕ್ಯಾಮ್ಗಳಿದಾವೆ. ಒಂದಷ್ಟು ಸ್ಕ್ಯಾಮ್ಗಳಲ್ಲಿ ನೇರವಾಗಿ ಜನರ ಹಣವನ್ನ ಕಳ್ಳತನ ಮಾಡುವುದು, ಇನ್ನು ಒಂದಷ್ಟು ಸ್ಕ್ಯಾಮ್ಗಳು ಅನ್ವರ್ದಿ ಕಂಪನಿಗಳಿಗೆ ಸರ್ಕಾರದ ಟೆಂಡರ್ ಕೊಡುವುದು, ಇನ್ನು ಒಂದಷ್ಟು ಕೇಸ್ಗಳಲ್ಲಿ ಈ ಕಂಪನಿಗಳಿಗೆ ಕೈ ತೆರೆದು ಸರ್ಕಾರವೇ ಕಳ್ಳತನ ಮಾಡಲು ಸಹಾಯ ಮಾಡ್ತಿರೋದು, ಮತ್ತೊಂದಿಷ್ಟು ಕೇಸ್ಗಳಲ್ಲಿ ಕಂಪನಿಗಳಿಂದ ಹಫ್ತಾ ವಸೂಲಿ ಮಾಡುತ್ತಿರುವುದು. ಆದ್ರೆ ಇವೆಲ್ಲದರ ನಡುವೆ ಒಂದು ಕೇಸ್ ಕೂಡ ಇದೆ. ಆ ಕೇಸ್ಗಳಲ್ಲಿ ಬಡವರ ಜೀವನದ ಜೊತೆಗೆ ಆಟ ಕೂಡ ಆಡಿದ್ದಾರೆ. ವಿಡಿಯೋ ಶುರು ಮಾಡಕ್ಕೂ ಮುಂಚೆ ಒಂದು ಚಿಕ್ಕ ಅಪ್ಡೇಟ್. ಧ್ರುವ್ ರಾಠಿ ಅಕಾಡೆಮಿಯಲ್ಲಿ ನನ್ನ 3ನೇ ಕೋರ್ಸ್ ಕೂಡ ಲಾಂಚ್ ಆಗಿದೆ ಸ್ನೇಹಿತರೆ, ದ ಯೂಟ್ಯೂಬ್ ಬ್ಲೂ ಪ್ರಿಂಟ್. ನೀವು ಏನಾದ್ರೂ ಯೂಟ್ಯೂಬ್ ಅನ್ನ ಪಾರ್ಟ್ ಟೈಮ್ ಜಾಬ್ ಅಥವಾ ಫುಲ್ ಟೈಮ್ ಜಾಬ್ ಆಗಿ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಇದು ನಿಮಗೋಸ್ಕರ. ಈ 7 ಕನ್ನಡದ ಕೋರ್ಸ್ ಅಲ್ಲಿ ನಿಮಗೆ ಏನು ಅವಶ್ಯಕತೆ ಇದೆಯೋ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ತೀನಿ. ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಹೇಗಾಗೋದು ಅಂತ. ಒಂದ್ ವೇಳೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಬಹುದು, ಹಾಗೂ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಿಗುತ್ತೆ ಕೂಪನ್ ನ ಜೊತೆಗೆ. ಒಂದ್ ವೇಳೆ ಯಾರಾದ್ರೂ ವ್ಯಕ್ತಿ ಸಾವನ್ನಪ್ಪಿದ್ರೆ ಪ್ರತಿ ಸಲ ಜನರು ಹೇಳ್ತಾರೆ ನಡೆಯೋದನ್ನ ಯಾರು ತಪ್ಸಕ್ಕಾಗುತ್ತೆ, ಇದೆಲ್ಲ ದೇವರ ಕೃಪೆ ಅಂತ. ಆದ್ರೆ ಸ್ವಲ್ಪ ಯೋಚನೆ ಮಾಡಿ ಸ್ನೇಹಿತರೆ, ಒಂದ್ ವೇಳೆ ಯಾರಾದ್ರೂ ವ್ಯಕ್ತಿ ಕೆಟ್ಟ ಕ್ವಾಲಿಟಿ ಔಷಧಿಗಳಿಂದ ಸಾವನ್ನಪ್ಪಿದ್ರೆ ಇದನ್ನ ನೀವು ದೇವರ ಇಚ್ಛೆ ಅಂತ ಹೇಳ್ತೀರಾ? ಇಮ್ಯಾಜಿನ್ ಮಾಡಿ ನೋಡಿ, ಸರ್ಕಾರದ ರೆಗ್ಯುಲೇಟರ್ಸ್ ಗಳು ಯಾವ್ದಾದ್ರು ಕಂಪನಿಗಳ ಯಾವ್ದಾದ್ರು ಕೆಟ್ಟ ಔಷಧಿಗಳನ್ನ ಇಗ್ನೋರ್ ಮಾಡಿದ್ದಾರೆ, ಅದರ ದೆಸೆಯಿಂದ ಜನರು ಸಾವನ್ನಪ್ಪಿದ್ರೆ ಇದನ್ನ ಕೇಳಿದ್ರೆ ನಿಮಗೆ ಅನ್ಸ್ಬೋದು ಡಾರ್ಕ್ ಪೊಲಿಟಿಕಲ್ ಥ್ರಿಲ್ಲರ್ ಫಿಲ್ಮಿನ ಪ್ಲಾಟ್ ಅನಿಸ್ಬೋದು. ಆದ್ರೆ ಹೇಳ್ಬೇಕು ಅಂದ್ರೆ ಇದೆಲ್ಲ ನಿಜ ಸ್ನೇಹಿತರೆ. ಒಂದ್ಸಲ ಈ ರಿಪೋರ್ಟ್ ಅನ್ನ ನೋಡಿ. ಇದನ್ನ ಹೆಲ್ತ್ ರಿಪೋರ್ಟರ್ ಪ್ರಿಯಾಂಕಾ ಪುಲ್ಲಾ ಅವರು ಬರ್ದಿರೋದು, ಮತ್ತೆ ಇದನ್ನ ಲೈವ್ ಮಿಂಟ್ ನಲ್ಲಿ ಪಬ್ಲಿಷ್ ಮಾಡಿದ್ರು 23 ಡಿಸೆಂಬರ್ 2021ರಲ್ಲಿ. ಈ ರಿಪೋರ್ಟ್ ನಮಗೆ 9 ಮೇ 2021ರ ಒಂದು ಕಥೆಯನ್ನ ಹೇಳುತ್ತೆ. ದೇಶದಲ್ಲಿ ಕೋವಿಡಿನ 2ನೇ ಅಲೆ ಬಂದಿತ್ತು. ಉತ್ತರ ಪ್ರದೇಶದ ಚಿರಂಜೀವಿ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡುವಂತಹ ಅನೆಸ್ಥಿಷಿಯಾಲಜಿಸ್ಟ್ ಜಿತೇಂದ್ರ ಪಾಲ್ ಅವರಿಗೆ ಒಂದು ಕಾಲ್ ಬರುತ್ತೆ ಸ್ಟಾಫ್ ಕಡೆಯಿಂದ. ಕಾಲ್ ಮಾಡಿ ಹೇಳ್ತಾರೆ, ಇಬ್ರು ಪೇಷಂಟ್ಸ್ ಗಳಿಗೆ ವಿಚಿತ್ರವಾಗಿರುವಂತಹ ಸಿಂಪ್ಟಮ್ಸ್ ಗಳು ಕಾಣಿಸ್ತಾ ಇದೆ. ಜ್ವರದಿಂದ ಅವರು ನರಳ್ತಾ ಇದ್ದಾರೆ, ಹಾಗೂ ಇದ್ದಕ್ಕಿದ್ದ ಹಾಗೆ ಅವರ ಬ್ಲಡ್ ಹಾಗೂ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗ್ತಾನೆ ಹೋಗ್ತಾ ಇದೆ ಅಂತ. ಈ ಇಬ್ರು ಪೇಷಂಟ್ ಗಳಿಗೆ ಆಂಟಿವೈರಲ್ ಔಷಧಿ ರೆಮ್ಡಿಸಿವಿರ್ ಅನ್ನ ಕೊಡಲಾಗಿತ್ತು. ಮತ್ತೆ ಇದರ ರಿಯಾಕ್ಷನ್ 1 ಗಂಟೆಗಳ ನಂತರ ಅವರಲ್ಲಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಯ್ತು. ವಿಚಿತ್ರ ಅನ್ಸೋ ವಿಷಯ ಏನಪ್ಪಾ ಅಂತಂದ್ರೆ, ಇದು ಮೊದಲನೇ ಇನ್ಸಿಡೆಂಟ್ ಅಲ್ಲ. ಸ್ವಲ್ಪ ದಿನಗಳ ಹಿಂದೆ ಜಿತೇಂದ್ರ ಪಾಲ್ ಅವರು ಗಮನಿಸಿದ್ರು, ಲೈಫ್ ಲೈನ್ ಆಸ್ಪತ್ರೆಯ 4 ಪೇಷಂಟ್ ಗಳಿಗೂ ಇದೇ ತರ ನಡೀತಾ ಇತ್ತು. ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಅವರಿಗೆ ಗೊತ್ತಾಯ್ತು, ಈ 2 ಹಾಸ್ಪಿಟಲಿನ ಪೇಷಂಟ್ ಗಳಿಗೆ ಸೇಮ್ ಔಷಧಿಯ ಬ್ಯಾಚ್ ಅನ್ನು ಕೊಡಲಾಗಿತ್ತು, ಬ್ಯಾಚ್ V100167. ಇದನ್ನ ಗುಜರಾತಿನ ಕಂಪನಿ ಝೈಡಸ್ ಕೆಡಿಲಾದಿಂದ ಮ್ಯಾನುಫ್ಯಾಕ್ಚರ್ ಅನ್ನ ಮಾಡಲಾಗಿತ್ತು. ಈ ಔಷಧಿಯನ್ನ ಉತ್ತರ ಪ್ರದೇಶದ ಸರ್ಕಾರದವರು ಪ್ರೊಕ್ಯೂರ್ ಮಾಡಿದ್ರು, ಅದು ಈ ಕಂಪನಿಗಳಿಂದ. ಇದಾದ್ಮೇಲೆ ಡಾಕ್ಟರ್ಸ್ ಗೆ ಗೊತ್ತಾಯ್ತು ಪೇಷಂಟ್ ಮೇಲೆ ಇದು ರಿಯಾಕ್ಟ್ ಆಗ್ತಾ ಇದೆ ಅಂತ ಹೇಳಿ. ಆಗ ಡಾಕ್ಟರ್ಗಳು ಈ ಬ್ಯಾಚಿನ ಔಷಧಿಯನ್ನ ಯೂಸ್ ಮಾಡೋದನ್ನ ನಿಲ್ಲಿಸ್ಬಿಟ್ರು. ಡಾಕ್ಟರ್ಸ್ ಗಳು ಫ್ಯಾಮಿಲಿ ಅವರಿಗೆ ಹೇಳಿದ್ರು ಆ ಪೇಷಂಟ್ ಗಳಿಗೆ ಕೋವಿಡಿನ ಸಿಂಪ್ಟಮಿನ ಬೇರೆ ಔಷಧಿಗಳನ್ನ ಕೊಡಬೇಕು ಅಂತ. ಜಿತೇಂದ್ರ ಪಾಲ್ ಅವರು ಲೈಮೆಂಟ್ ಅವರಿಗೆ ತಿಳಿಸಿದ್ರು, ಯಾವಾಗ ಅವರು ಈ ಔಷಧಿಗಳನ್ನ ಯೂಸ್ ಮಾಡೋದನ್ನ ನಿಲ್ಲಿಸಿದ್ರು ಆಗ ಪೇಷಂಟ್ ಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ತು ಅಂತ. ಆದ್ರೆ ಸಿಮಿಲರ್ ಕಥೆಗಳು ಉತ್ತರ ಪ್ರದೇಶದ ಹಲವಾರು ಆಸ್ಪತ್ರೆಗಳಿಂದ ಕೂಡ ಬರ್ತಾ ಇತ್ತು. ಝಾನ್ಸಿ ಮಹಾರಾಣಿ ಲಕ್ಷ್ಮೀಬಾಯಿ ಮೆಡಿಕಲ್ ಕಾಲೇಜ್, ಮೀರಟ್ನ ಲಾಲಾ ಲಜಪತ್ ರಾಯ್ ಮೆಮೋರಿಯಲ್ ಮೆಡಿಕಲ್ ಕಾಲೇಜ್, ಹಾಗೂ ವಾರಣಾಸಿಯ ಆಶೀರ್ವಾದ್ ಹಾಸ್ಪಿಟಲ್. ಮೇ 7ರಿಂದ 9ರ ಒಳಗೆ ಡಾಕ್ಟರ್ ಅನುಜ್ ಕುಮಾರ್ ಅವರು ಕೂಡ ಬೇರೆ ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಸೇಮ್ ರಿಪೋರ್ಟ್ ಅನ್ನ ಬರ್ದಿದ್ರು. 5 ಪೇಷಂಟ್ ಗಳು ಸೇಮ್ ಕಂಪನಿಯ ರೆಮ್ಡಿಸಿವಿರ್ ಅನ್ನ ಖರೀದಿ ಮಾಡಿದ್ರು, V100156 ಬ್ಯಾಚಿನ. ಅವರಿಗೆ ಸಡನ್ ಆಗಿ ಫೀವರ್ ಆಗಿತ್ತು ಹಾಗೂ ಉಸಿರಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು. ಡಾಕ್ಟರ್ ಅನುಜ್ ಕುಮಾರ್ ಅವರು ಹೇಳ್ತಾ ಇದ್ರು, ಕೋವಿಡ್ ನ ಸಿಂಪ್ಟಮ್ಸ್ ಸಿಮಿಲರ್ ಆಗಿತ್ತು, ಆದ್ರೂ ಕೂಡ ಅವ್ರಿಗೆ ಇದನ್ನ ಹೇಳೋದಕ್ಕೆ ಸುಲಭ ಆಗಿತ್ತು. ಔಷಧಿಗಳ ಕಾರಣದಿಂದ ಪೇಷಂಟ್ ಗೆ ಪ್ರಾಬ್ಲಮ್ ಆಗ್ತಾ ಇತ್ತು. ಸ್ವಲ್ಪ ದಿನದ ನಂತರ ಬೇರೆ ಸ್ಟೇಟ್ ಗಳಿಂದ ಕೂಡ ಇದೇ ತರ ಮಾಹಿತಿ ಬರ್ತಾ ಇತ್ತು. ರಾಜಸ್ಥಾನ, ಮಹಾರಾಷ್ಟ್ರ, ಬಿಹಾರ, ಗುಜರಾತ್ ಪೇಷಂಟ್ ಗಳು ರೆಮ್ಡಿಸಿವಿರ್ ಅನ್ನ ತಗೊಂಡ ನಂತರ ಅವ್ರಿಗೆ ಇನ್ನೂ ಆರೋಗ್ಯ ಕೆಡ್ತಾ ಇತ್ತು. ಈ ಎಲ್ಲ ಔಷಧಿಗಳ ಬ್ಯಾಚ್ ಗಳು ಒಂದು ಇನ್ನೊಂದಕ್ಕೆ ತುಂಬಾನೇ ಸಿಮಿಲರ್ ಆಗಿದ್ವು. V100153, 156, 166, 167, 170 ಅಥವಾ L100148. ಈ ಎಲ್ಲ ಕೇಸ್ಗಳಲ್ಲಿ ಒಂದೇ ಕಂಪನಿಯವರು ಈ ಔಷಧಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡಿರೋದು, ಕಡಿಲಾ. ಸರ್ಕಾರಿ ಓನ್ ಪ್ರೊಕ್ಯೂರ್ಮೆಂಟ್ ಕಂಪನಿಗಳೇ ಈ ಔಷಧಿಯನ್ನ ಖರೀದಿ ಮಾಡಿರೋದು. ತುಂಬಾ ಆಸ್ಪತ್ರೆಗಳು ಈ ಔಷಧಿಗಳ ವಿರುದ್ಧ ವಾಯ್ಸ್ ಅನ್ನ ರೈಸ್ ಮಾಡಿದ್ರು, ಆದ್ರೆ ಉತ್ತರ ಪ್ರದೇಶ, ರಾಜಸ್ಥಾನ್, ಮಹಾರಾಷ್ಟ್ರ, ಗುಜರಾತಿನ ಸ್ಟೇಟ್ ರೆಗ್ಯುಲೇಟರ್ಸ್ ಗಳು ಹೆಚ್ಚು ವಾಯ್ಸ್ ಅನ್ನ ರೈಸ್ ಮಾಡಲಿಲ್ಲ. ಕೇವಲ ಬಿಹಾರದ ರೆಗ್ಯುಲೇಟರ್ಸ್ ಗಳು ಇಲ್ಲಿ ಕೆಂಪು ಬಾವುಟವನ್ನ ಹಾರಿಸಿದ್ವು. ಇವರು V100167 ಬ್ಯಾಚ್ ಔಷಧಿಗಳನ್ನ ಟೆಸ್ಟ್ ಮಾಡಿಸಿದ್ರು. ಅವಾಗ ಅವ್ರಿಗೆ ಗೊತ್ತಾಯ್ತು ಈ ಔಷಧಿಗಳಲ್ಲಿ ಬ್ಯಾಕ್ಟೀರಿಯಾ ಎಂಡೋಟಾಕ್ಸಿನ್ ಇದೆ ಅಂತ ಹೇಳಿ ಗೊತ್ತಾಯ್ತು. ಈ ಕಾಂಪೌಂಡ್ಸ್ ಗಳಿಂದ ಜನರಿಗೆ ಫೀವರ್ ಆಗುವ ಸಾಧ್ಯತೆ ಇದೆ. ಇನ್ನು ಹೆಚ್ಚಿನ ಔಷಧಿಯನ್ನು ಉಪಯೋಗಿಸಿದ್ರೆ ಸೆಪ್ಟಿಕ್ ಶಾಕ್ ಕೂಡ ಆಗಬಹುದು. ಈ ವಿಷಯ ಗೊತ್ತಾದಾಗ ಅಕ್ಟೋಬರ್ ಅಲ್ಲಿ ಪಾಟ್ನಾ ಸಿವಿಲ್ ಕೋರ್ಟಿಗೆ ಈ ಕಂಪನಿ ವಿರುದ್ಧ ಕೇಸನ್ನು ಕೂಡ ಫೈಲ್ ಮಾಡಿದ್ರು. ವಿಷಯ ಏನಪ್ಪಾ ಅಂತಂದ್ರೆ, ಈ ಕಂಪನಿಗಳ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗುಜರಾತ್ ಅಲ್ಲಿ ಲೊಕೇಟ್ ಆಗಿತ್ತು ಹಾಗೂ ಗುಜರಾತ್ FTCA ರೆಸ್ಪಾನ್ಸಿಬಿಲಿಟಿ ಆಗಿತ್ತು.
ಅದ್ ಏನಪ್ಪಾ ಅಂತಂದ್ರೆ ಈ ಎಲ್ಲ ಕಂಪನಿಯ ಔಷಧಿಗಳು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನ ಮೇಂಟೈನ್ ಮಾಡ್ತಾ ಇದೆಯೋ ಇಲ್ವೋ ಅನ್ನೋದು. ಆಕ್ಚುಲಿ ಇವರೇ ಈ ಕಂಪನಿಗಳಿಗೆ ಈ ಔಷಧಿಯನ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಲೈಸೆನ್ಸ್ ಕೊಟ್ಟಿರೋದು. ಈ ಕಂಪನಿಯ ಕೆಲವೊಂದು ಔಷಧಿಗಳು ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಆಗಿದೆ ಅಂತ ಹೇಳಿ ಹೊರಗೆ ಬಂದಾಗ ಆಗ ಬಿಹಾರದ ರೆಗ್ಯುಲೇಟರ್ಗಳು FTCA ಅವರಿಗೆ ಕೂಡ ಇನ್ಫಾರ್ಮ್ ಮಾಡಿದ್ರು. ಸೊ ಇವರ ರೆಸ್ಪಾನ್ಸಿಬಿಲಿಟಿ ಆಗಿತ್ತು ಈ ಬ್ಯಾಚಸ್ ಗಳನ್ನ ಟೆಸ್ಟ್ ಮಾಡೋದು. ಆದ್ರೆ ಇವ್ರು ಯಾವುದೇ ಟೆಸ್ಟಿಂಗ್ ಅನ್ನ ಮಾಡಲಿಲ್ಲ. ಜಾಯಿಂಟ್ ಕಮಿಷನರ್ ಆಫ್ ಗುಜರಾತ್ ಅವರು ರೆಗ್ಯುಲೇಟರಿ ಲ್ಯಾಬ್ ಅವರಿಗೆ ಹೇಳಿದ್ರು, ಈ ಲೋ ಕ್ವಾಲಿಟಿ ಔಷಧಿಗಳ ಬ್ಯಾಚಸ್ ಏನಿದೆಯೋ ಅದು ಯಾವತ್ತೂ ಇವ್ರ ಲ್ಯಾಬ್ಗೆ ಬರಲೇ ಇಲ್ಲ ಟೆಸ್ಟಿಂಗಿಗೆ. ಗುಜರಾತಿನ FTCA ಆಫೀಸರ್ಸ್ ಗಳಿಗೆ ರಿಪೋರ್ಟರ್ಸ್ ಗಳು ಪದೇ ಪದೇ ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಈ ಡಿಪಾರ್ಟ್ಮೆಂಟ್ ಗಳು ಔಷಧಿಯನ್ನ ಯಾಕೆ ಚೆಕ್ ಮಾಡಲಿಲ್ಲ ಅಂತ. ಆದ್ರೆ ಅವರ ಪ್ರಶ್ನೆಗಳಿಗೆ ಉತ್ತರ ಬರಲೇ ಇಲ್ಲ. ದೇಶದ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸ್ ಕಾನೂನಿನ ಪ್ರಕಾರ ಈ ಕೆಟ್ಟ ಔಷಧಿಯ ಬಾಟಲ್ಗಳನ್ನ ವಾಪಸ್ ಪಡೆಯಬೇಕಾಗಿತ್ತು. ಆದ್ರೆ ಗುಜರಾತಿನ FTCA ಅವರು ಆ ಔಷಧಿಯನ್ನ ವಾಪಸ್ ತಗೊಂಡಿರೋದಕ್ಕೆ ಯಾವುದೇ ಸಾಕ್ಷಿ ಕೂಡ ಇಲ್ಲ. ಈ ಕಂಪನಿ ಕೆಡಿಲಾದ ಸ್ಪೋಕ್ ಪರ್ಸನ್ ಹತ್ರ ನಾವು ಈ ವಿಷಯದ ಬಗ್ಗೆ ಪ್ರಸ್ತಾವನೆ ಮಾಡಿದಾಗ ಅವರು ಈ ಎಲ್ಲ ವಿಷಯಗಳನ್ನ ಡಿನೈ ಮಾಡಿದ್ರು. ಆದ್ರೆ ಇವಾಗ ಈ ವಿಷಯದಲ್ಲಿ ಇನ್ನೊಂದು ಶಾಕಿಂಗ್ ಟ್ವಿಸ್ಟ್ ಅನ್ನ ಕೇಳಿಸ್ಕೊಳ್ಳಿ. ಈ ಎಲ್ಲ ನಡೆಯೋದಕ್ಕೂ 6 ತಿಂಗಳ ಮುಂಚೆ ಅಂದ್ರೆ ನವೆಂಬರ್ 2020ರಲ್ಲಿ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ಹೇಳಿದ್ರು, ರೆಮ್ಡೆಸಿವಿರ್ ಅನ್ನ ನಾವು ಯೂಸ್ ಮಾಡಬಾರ್ದು ಅಂತ. WHO ಅವರು ತುಂಬಾ ದೊಡ್ಡ ಸ್ಟಡಿಯನ್ನ ಮಾಡಿದ್ರು. 14,304 ಪೇಷಂಟ್ಗಳಲ್ಲಿ 454 ಆಸ್ಪತ್ರೆ, 35 ಕಂಟ್ರಿಗಳಲ್ಲಿ. ಆ ಸ್ಟಡಿಯಿಂದ ಅವರಿಗೆ ಗೊತ್ತಾಯ್ತು ಈ ರೆಮ್ಡೆಸಿವಿರ್ ಆಕ್ಚುಲಿ ಕೋವಿಡ್ ನ ವಿರುದ್ಧ ಫೈಟ್ ಮಾಡಲ್ಲ ಅಂತ. ಆದ್ರೆ ನಮ್ಮ ಸರ್ಕಾರದವರು ಕೇವಲ ರೆಮ್ಡೆಸಿವಿರ್ ಅನ್ನ ಅಪ್ರೂವ್ ಮಾಡಿದಷ್ಟೇ ಅಲ್ಲದೆ ಈ ಪ್ರೊಡಕ್ಷನ್ ಅನ್ನ ಹೆಚ್ಚು ಮಾಡೋದಕ್ಕೂ ಕೂಡ ಹೇಳಿದ್ರು. ಏಪ್ರಿಲ್ 4, 2021 ಸರ್ಕಾರದ ಪ್ರೆಸ್ ರಿಲೀಸ್ ಅನ್ನ ನೋಡಿ ನೀವು. ಈ ಔಷಧಿಯನ್ನ ಒರಿಜಿನಲ್ ಆಗಿ ಒಂದು ಅಮೆರಿಕನ್ ಕಂಪನಿ ಅವರು ಡೆವಲಪ್ ಮಾಡಿತ್ತು. ಭಾರತದಲ್ಲಿ 7 ಕಂಪನಿಗಳಿಗೆ ಈ ಔಷಧಿಯನ್ನ ತಯಾರಿಸೋದಕ್ಕೆ ಲೈಸೆನ್ಸ್ ಸಿಕ್ಕಿತ್ತು. ಇವಾಗ ಸ್ನೇಹಿತರೆ ನೀವು ಕೇಳ್ಬೋದು, ಇದೆಲ್ಲ ಎಲೆಕ್ಟೋರಲ್ ಬಾಂಡ್ಗೆ ಏನ್ ಸಂಬಂಧ ಇದೆ ಸ್ನೇಹಿತರೆ, ತುಂಬಾ ದೊಡ್ಡ ಸಂಬಂಧ ಇದೆ. ಆದ್ರೆ ನಾನು ಈ ಸಂಬಂಧನ ಹೇಳೋದಕ್ಕೂ ಮುಂಚೆ ಈ ಕ್ರೋನಾಲಜಿಕ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲನೇದು, WHO ಅವರು ಹೇಳಿದ್ರು ರೆಮ್ಡೆಸಿವಿರ್ ಅನ್ನ ನೀವು ಕೋವಿಡ್ ವಿರುದ್ಧ ಯೂಸ್ ಮಾಡಬಾರ್ದು ಅಂತ. ಎರಡನೇದು, ಮೋದಿ ಸರ್ಕಾರದವರು WHO ಅವರು ಅಡ್ವೈಸ್ ಮಾಡಿರೋದನ್ನ ತಿರಸ್ಕಾರ ಮಾಡಿದ್ರು ಹಾಗೂ ಈ ಔಷಧಿಯನ್ನ ಹೆಚ್ಚು ಮಾಡೋದಕ್ಕೆ ಹೇಳಿದ್ರು. ಮೂರನೇದು, ಈ ಔಷಧಿಯನ್ನ ತಯಾರಿಸೋದಕ್ಕೆ ಝೈಡಿಸ್ ಕೆಡಿಲಾ ಕಂಪನಿ ಅವರಿಗೆ ಕೊಟ್ಟಿದ್ರು FTCA ಗುಜರಾತಿನ ಮೂಲಕ. ನಾಲ್ಕನೇದು, 5 ಬೇರೆ ಬೇರೆ ರಾಜ್ಯದ ಹಾಸ್ಪಿಟಲ್ಗಳು ಹೇಳಿದ್ರು ಈ ಔಷಧಿಯನ್ನ ಬಳಸಿದ್ರೆ ಕೋವಿಡ್ ಪೇಷಂಟ್ ಗಳಿಗೆ ಇನ್ನೂ ತೊಂದರೆ ಆಗ್ತಾ ಇದೆ ಅಂತ, ಆದ್ರೂ ಕೇಳಲಿಲ್ಲ. ಐದನೇದು, ಬಿಹಾರದ ರೆಗ್ಯುಲೇಟರ್ಗಳು ಹೇಳಿದ್ರು ಈ ಔಷಧಿಗಳ ಬ್ಯಾಚ್ ಅಲ್ಲಿ ಬ್ಯಾಕ್ಟೀರಿಯಲ್ ಎಂಡೋಟಾಕ್ಸಿನ್ ಇದೆ ಅಂತ ಹೇಳಿತ್ತು. ಇದು ಕೆಟ್ಟ ಕ್ವಾಲಿಟಿಯ ಔಷಧಿಗಳಾಗಿತ್ತು. ಆರನೇದು, ಇಷ್ಟೆಲ್ಲ ಹೇಳಿದ್ರು ಕೂಡ ಬಿಹಾರದ FTCA ಅವರು ಈ ಬ್ಯಾಚಸ್ ವಿರುದ್ಧ ಟೆಸ್ಟ್ ಮಾಡಲಿಲ್ಲ. ಬಿಜೆಪಿ ಸರ್ಕಾರ ಸೆಂಟ್ರಲ್ ಅಲ್ಲೂ ಕೂಡ ಇತ್ತು ಹಾಗೂ ಗುಜರಾತ್ ಅಲ್ಲೂ ಇತ್ತು. ಮತ್ತೆ ಇವಾಗ ನಮಗೆ ಎಲೆಕ್ಟೋರಲ್ ಬಾಂಡಿನ ಡೇಟಾ ಪ್ರಕಾರ ಗೊತ್ತಾಗ್ತಾ ಇದೆ, ಈ ಝೈಡಸ್ ಕೆಡಿಲಾ ಕಂಪನಿಯವರು 18 ಕೋಟಿ ದುಡ್ಡನ್ನ ಡೊನೇಟ್ ಮಾಡಿದೆ ಬಿಜೆಪಿ ಅವರಿಗೆ, ಅದು ಎಲೆಕ್ಟೋರಲ್ ಬಾಂಡಿನ ಮೂಲಕ. ನಾನು ಕೇವಲ ಒಂದು ಪ್ರಶ್ನೆಯನ್ನ ಪ್ರಧಾನ ಮಂತ್ರಿ ಮೋದಿ ಅವರನ್ನ ಕೇಳಬೇಕು, ಜನಸಾಮಾನ್ಯರ ಜೀವದ ಮೇಲೆ ಯಾವುದೇ ಬೆಲೆ ಇಲ್ವಾ ನಿಮಗೆ? ಈ ಕಂಪನಿ ಕಾಂಗ್ರೆಸ್ಗೂ ಸಹ ಡೊನೇಟ್ ಮಾಡಿದೆ. ಆ ಸಮಯದಲ್ಲಿ ರಾಜಸ್ಥಾನದಲ್ಲಿ ಅಧಿಕಾರ ಇತ್ತು ಹಾಗೂ 8 ಕೋಟಿ ಬಿಜೆಪಿಯ SKM ಅಂದ್ರೆ ಸಿಕ್ಕಿಂ ಕ್ರಾಂತಿಕಾರಿ ಮೋರ್ಚೆಗೆ, ಅಂದ್ರೆ 2019ರಲ್ಲಿ ಸಿಕ್ಕಿಂ ಅಲ್ಲಿ ಪವರ್ ಅಲ್ಲಿ ಇತ್ತು. ಈ ಪೊಲಿಟಿಕಲ್ ಪಾರ್ಟಿಗಳಿಗೆ 5 ಕಂಪನಿಗಳಿಂದ ಡೊನೇಷನ್ ಸಿಕ್ಕಿತ್ತು. ಅದರಲ್ಲಿ 4 ಕಂಪನಿಗಳು ಫಾರ್ಮಾ ಕಂಪನಿಗಳಾಗಿತ್ತು. ಸಿಕ್ಕಿಂ ಅನ್ನ ಒಂದು ಫಾರ್ಮಾ ಹಬ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಮತ್ತೆ ನೋಡಿದ್ರೆ ಅನ್ನಿಸ್ತಾ ಇದೆ SKM ಅವರಿಗೆ ತುಂಬಾನೇ ಬೆನಿಫಿಟ್ ಆಗಿದೆ ಅಂತ. ನೋಡಿ ಸ್ನೇಹಿತರೆ, ಝೈಡಲ್ ಕೆಡಿಲಾ ಮಾತ್ರ ಈ ತರ ಒಂದು ಕಂಪನಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಒಂದು ಫಾರ್ಮಾ ಕಂಪನಿ ಕೂಡ ಇದೆ, ಗೆಲ್ಮಾರ್ಕ್ ಅಂತ ಹೇಳಿ. ಇದಕ್ಕೆ 2022ರಿಂದ 23ರಲ್ಲಿ 5 ಸಲ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಗಿನ ಕಾರಣಕ್ಕೆ. ಅದರಲ್ಲಿ 4 ನೋಟಿಸ್ ಅನ್ನ ಮಹಾರಾಷ್ಟ್ರದ ಫುಡ್ ಅಂಡ್ ಡ್ರಗ್ಸ್ ಅಡ್ಮಿನಿಸ್ಟ್ರೇಟರ್ಗಳು ಕೊಟ್ಟಿದ್ರು. ಈ ಕಂಪನಿಯ ಬ್ಲಡ್ ಪ್ರೆಷರ್ ಅನ್ನ ರೆಗ್ಯುಲೇಟ್ ಮಾಡುವ ಔಷಧಿ ಏನಿದೆಯೋ ಅದನ್ನ ಸಬ್ ಸ್ಟ್ಯಾಂಡರ್ಡ್ ಅಂತ ಹೇಳಲಾಗಿತ್ತು. ಈಗ ನಾವು ಎಲೆಕ್ಟೋರಲ್ ಬಾಂಡಿನ ಡೇಟಾ ಪ್ರಕಾರ ನಮಗೆ ತಿಳಿಬಹುದು, ಈ ಕಂಪನಿ 9.75 ಕೋಟಿಯ ಬಾಂಡ್ ಅನ್ನ 2022ರ ನವೆಂಬರ್ ಅಲ್ಲಿ ಖರೀದಿ ಮಾಡಿತ್ತು. ಮತ್ತೆ ಈ ಎಲ್ಲ ಬಾಂಡ್ ಅನ್ನ ಬಿಜೆಪಿ ಅವರು ಎನ್ಕ್ಯಾಶ್ ಮಾಡಿದ್ರು. ಪ್ರಧಾನ ಮಂತ್ರಿ ಮೋದಿ ಅವರು ಕೆಲವು ವರ್ಷಗಳ ಹಿಂದೆ ಫಿಟ್ ಇಂಡಿಯಾ ಮೂವ್ಮೆಂಟ್ ಅನ್ನ ಲಾಂಚ್ ಮಾಡಿದ್ರು. ನಾನು ಕೇಳಬೇಕು, ನಿಮ್ಮ ಫಿಟ್ ಇಂಡಿಯಾ ಅಂತಂದ್ರೆ ಇದೇನಾ? ಮತ್ತೊಂದು ಗುಜರಾತ್ ಬೇಸ್ ಕಂಪನಿ ಇದೆ, ಟೊರೆಂಟ್ ಫಾರ್ಮಾ ಅನ್ನೋ ಹೆಸರಲ್ಲಿ. ಈ ಕಂಪನಿಯ ಆಂಟಿ ಪ್ಲೇಟಲೆಟ್ ಔಷಧಿ ಡೆಪ್ಲಾಯ್ಡ್ 150 ಸ್ಯಾಲಿಸೈಲಿಕ್ ಆಸಿಡ್ ಟೆಸ್ಟ್ ಅನ್ನ ಫೇಲ್ ಮಾಡಲಾಗಿತ್ತು. ಮಹಾರಾಷ್ಟ್ರದ ಸರ್ಕಾರವು ಈ ಔಷಧಿಯ ಯೋಗ್ಯವಲ್ಲ ಎಂದು 2018ರಲ್ಲಿ ಹೇಳ್ಬಿಟ್ಟಿತ್ತು. ಅಕ್ಟೋಬರ್ 2019ರಲ್ಲಿ ಅಮೆರಿಕದ US ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಈ ಕಂಪನಿಯ ಮೇಲೆ ವಾರಂಟಿ ನೋಟಿಸ್ ಅನ್ನ ಜಾರಿ ಮಾಡಿತ್ತು. ಪದೇ ಈ ಕಂಪನಿಯ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ವಿಫಲವಾಗ್ತಿದೆ ಅಂತ. ನಂತರ ನಮಗೆ ಗೊತ್ತಾಯಿತು 2019 ಜನವರಿ 2024ರ ಮಧ್ಯದಲ್ಲಿ ಈ ಕಂಪನಿಯು 77.5 ಕೋಟಿಯ ಎಲೆಕ್ಟೋರಲ್ ಬಾಂಡ್ ಅನ್ನ ಖರೀದಿ ಮಾಡಿತ್ತು. ಇದರಲ್ಲಿ ಮೆಜಾರಿಟಿ ಹಣ 61 ಕೋಟಿ ರೂಪಾಯಿ ಬಿಜೆಪಿಗೆ ಹೋಗಿತ್ತು. ಅಮೆರಿಕದವರೇ ಈ ಕಂಪನಿಗೆ ವಾರ್ನಿಂಗ್ ಅನ್ನ ಕೊಟ್ಟಿತ್ತು ಔಷಧಿಯ ವಿರುದ್ಧ. ಅವಾಗ ಇಂಡಿಯನ್ ಅಥಾರಿಟಿ ಅವರು ಇದ್ರ ಬಗ್ಗೆ ಇನ್ಸ್ಪೆಕ್ಷನ್ ಆದ್ರೂ ಮಾಡಬೇಕಾಗಿತ್ತು. ಆದ್ರೆ ಗುಜರಾತ್ ಅಲ್ಲಿ ಇದ್ದಂತಹ ಬಿಜೆಪಿ ಸರ್ಕಾರದವರು ಯಾವುದೇ ಆಕ್ಷನ್ ಅನ್ನ ತಗೊಂಡಿಲ್ಲ. ಇನ್ನೊಂದು ಮೇಜರ್ ಫಾರ್ಮಾ ಕಂಪನಿ ಸಿಪ್ಲಾಗೆ 4 ಶೋಕೇಸ್ ನೋಟಿಸ್ಗಳು ಸಿಕ್ಕಿತ್ತು ಆ ಔಷಧಿ ವಿರುದ್ಧ. ಆಗಸ್ಟ್ 2018ರಲ್ಲಿ ಈ ಕಂಪನಿ ಇನ್ಸ್ಪೆಕ್ಷನ್ ಮಾಡಿದಾಗ ಒಂದು RC ಕಫ್ ಸಿರಪ್ ಇತ್ತು, ಅದು ಸ್ಟ್ಯಾಂಡರ್ಡ್ ಮೀಟ್ ಅನ್ನ ಮಾಡಕ್ ಆಗ್ಲಿಲ್ಲ. ಜುಲೈ 2021ರಲ್ಲಿ 2 ಸಲ ನೋಟಿಸ್ ಅನ್ನ ಕಳಿಸಲಾಗಿತ್ತು ರೆಮ್ಡೆಸಿವಿರ್ ಮೆಡಿಸಿನ್ ನ ವಿರುದ್ಧ.
ಇದರಲ್ಲಿ ಇತ್ತು ರೆಮ್ಡಿಸಿವಿರ್ ಔಷಧಿಯಲ್ಲಿ ರೆಮ್ಡಿಸಿವಿರಿನ ಸಫಿಶಿಯಂಟ್ ಕ್ವಾಲಿಟಿಯೇ ಇರಲಿಲ್ಲ ಅಂತ. ಇವಾಗ ನಮಗೆ ಗೊತ್ತಾಗ್ತಾ ಇದೆ, ಈ ಕಂಪನಿಯು 39.2 ಕ್ರೋರಿನ ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡಿದೆ. ಅದರಲ್ಲಿ 37 ಕೋಟಿಯ ಚಂದ ಬಿಜೆಪಿ ಹತ್ರ ಸೇರ್ಕೊಂಡಿದೆ ಹಾಗೂ 2.2 ಕೋಟಿಯ ಚಂದ ಕಾಂಗ್ರೆಸ್ಗೆ ಸೇರ್ಕೊಂಡಿದೆ. ಯಾವ ಟೈಮಲ್ಲಿ ಮುಂಬೈ ಬೆಸ್ಟ್ ಕಂಪನಿಗಳು ಬಾಂಡ್ ಅನ್ನು ಖರೀದಿ ಮಾಡಿತ್ತೋ ನೀವು ಆ ಡೇಟಾನ ನೋಡಿದ್ರು ಕೂಡ ನಿಮಗೆ ಕ್ರೋನಾಲಜಿ ಅರ್ಥ ಆಗ್ಬೋದು. ಜುಲೈ 2019 ಹಾಗೂ ಅಕ್ಟೋಬರ್ 2019ರಲ್ಲಿ ಈ ಕಂಪನಿ ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡಿತು. ನವೆಂಬರ್ 2019ರಲ್ಲಿ ಬಿಜೆಪಿ ಅಧಿಕಾರವನ್ನ ಕಳ್ಕೊಂಡ್ಬಿಡುತ್ತೆ. ಉತ್ತಮ್ ಠಾಕ್ರೆ ಅವರು ಮಹಾರಾಷ್ಟ್ರದ ಸಿಎಂ ಆಗ್ತಾರೆ. ಇವರು ಜೂನ್ 2022ರವರೆಗೂ ಸಿಎಂ ಆಗೇ ಇರ್ತಾರೆ. ನಂತರ ಬಿಜೆಪಿಯ ಕೊಲಿಷನ್ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತೆ. ಆಮೇಲೆ ಏನಾಯ್ತು ಅಂತ ನಿಮಗೆ ಗೊತ್ತೇ ಇದೆ. ಈ ಕಂಪನಿ ನವೆಂಬರ್ 2022ರಲ್ಲಿ ಇನ್ನೊಂದ್ಸಲ ಎಲೆಕ್ಟೋರಲ್ ಬಾಂಡ್ ಅನ್ನು ಖರೀದಿ ಮಾಡ್ತು. ಚಂದ ಕೊಡಿ ದಂಧೆಯನ್ನ ತಗೊಳ್ಳಿ, ಈ ಸ್ಕೀಮ್ ಏನಿದೆಯೋ ಇದು ಎಲೆಕ್ಟೋರಲ್ ಬಾಂಡಿನ ದೊಡ್ಡ ಕಳ್ಳತನ ಆಗಿದೆ ಅಷ್ಟೇ. ಇವಾಗ ನೀವೆಲ್ಲ ಅನ್ಕೊಂಡಿರ್ಬೋದು, ಯಾವ್ದೋ ಒಂದು ಕಂಪನಿ ಚಂದವನ್ನ ಕೊಡ್ತು ದಂಧೆಯನ್ನ ಪಡ್ಕೊಂತು, ಯಾವ್ದೋ ಕಂಪನಿಗೆ ಲಾಸ್ ಆಗಿದೆ, ಅದರಿಂದ ನಮಗೆ ಏನಾಗ್ತಾ ಇದೆ ಅಂತ. ಇನ್ನು ಕೆಲವೊಬ್ರು ಅನ್ಕೋಬಹುದು, ಜನರು ದುಡ್ಡಿದು ಯಾವ್ದೋ ಕಂಪನಿ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ನೀವು ಅನ್ಕೋಬಹುದು. ಆದ್ರೆ ನಿಮಗೆ ಧೈರ್ಯ ಇದೆಯಾ ಈ ಕೇಸನ್ನ ಕೇಳಿದ ನಂತರ ಕೂಡ ಹೇಳ್ತೀರಾ ನೀವು ನಮಗೇನು ಅಂತ? ಈ ಕಾಫ್ ಸಿರಪ್ ಅನ್ನ ಕೇವಲ ದೊಡ್ಡವರಿಗೆ ಮಾತ್ರ ಅಲ್ಲ, 6 ವರ್ಷಕ್ಕಿಂತ ದೊಡ್ಡವರಿರೋ ಎಲ್ಲಾ ಮಕ್ಕಳಿಗೂ ಕೂಡ ಇದನ್ನ ಕೊಡ್ತಾರೆ. ಡಿಸೆಂಬರ್ 2022ರ ನ್ಯೂಸ್ ಅನ್ನ ನೀವು ಒಂದ್ಸಲ ನೋಡಿ. 18 ಮಕ್ಕಳು ಸಾವನ್ನಪ್ಪಿದ್ರು ಉಜ್ಬೇಕಿಸ್ತಾನದಲ್ಲಿ ಕೆಟ್ಟ ಕ್ವಾಲಿಟಿಯ ಕಾಫ್ ಸಿರಪ್ ಕುಡಿದ್ರಿಂದ. ಇದಾದ ನೆಕ್ಸ್ಟ್ ಮಂತ್ ಅಲ್ಲಿ ಅಂದ್ರೆ WHO ಅವರು 2023ರಲ್ಲಿ ಮಕ್ಕಳ ಸಾವನ್ನ 2 ಕಂಟಾಮಿನೇಟೆಡ್ ಕಾಫ್ ಸಿರಪ್ ಗೆ ಲಿಂಕ್ ಮಾಡಿದ್ರು. ಆಬ್ರೋನೋಲ್ ಸಿರಪ್ ಮತ್ತೆ DOK1 ಮ್ಯಾಕ್ಸ್ ಸಿರಪ್. ಲ್ಯಾಬೋರೇಟರಿ ಅನಾಲಿಸಿಸ್ ಮಾಡಿದಾಗ ನಮಗೆ ಗೊತ್ತಾಯ್ತು, ಈ 2 ಪ್ರಾಡಕ್ಟ್ ಗಳಲ್ಲಿ ತುಂಬಾನೇ ಹೈ ಅಮೌಂಟ್ ಗಳಲ್ಲಿ ಡೈಥೈಲಿನ್ ಗ್ಲೈಕಾಲ್ ಅಥವಾ ಇಥೈಲಿನ್ ಗ್ಲೈಕಾಲ್ಗಳು. ಈ 2 ಸಿರಪ್ ಅನ್ನ ತಯಾರು ಮಾಡಿದ್ದು ಉತ್ತರ ಪ್ರದೇಶದ ಒಂದು ಕಂಪನಿ. ಅದ್ ಯಾವುದು ಅಂತಂದ್ರೆ ಮ್ಯಾರಿಯಾನ್ ಬಯೋಟೆಕ್. ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದು ಕ್ವಾರಾಮೆಕ್ಸ್ ಮೆಡಿಕಲ್ ನ ಮೂಲಕ ಉಜ್ಬೇಕಿಸ್ತಾನದಲ್ಲಿ. ಆದ್ರೆ ಉಜ್ಬೇಕಿಸ್ತಾನ ಮಾತ್ರ ಒಂದು ಕೇಸ್ ಆಗಿರಲಿಲ್ಲ. ಈ ನ್ಯೂಸ್ ಅನ್ನ ಕೇಳಿ ಗಾಂಬಿಯಾ ಮತ್ತು ಕ್ಯಾಮ್ರೋನ್ ಅಲ್ಲೂ ಕೂಡ ಈ ಸಿರಪ್ ಅನ್ನ ಕುಡಿದು ಮಕ್ಕಳು ಸಾವನ್ನಪ್ಪಿದ್ರು. ಮ್ಯಾರಿಯನ್ ಬಯೋಟಿಕ್ ಅನ್ನ ಜೊತೆಗೆ ಭಾರತದಲ್ಲಿ ಇನ್ನು 2 ಕಂಪನಿಗಳ ಹೆಸರು ಬರುತ್ತೆ. ಹರಿಯಾಣ ಬೆಸ್ಟ್ ಮೇಡ್ ಇನ್ ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಮಧ್ಯಪ್ರದೇಶದ ಬೆಸ್ಟ್ ರೇಮನ್ ಲ್ಯಾಬ್ಸ್. ಟೋಟಲ್ ಆಗಿ 141 ಮಕ್ಕಳ ಸಾವನ್ನಪ್ಪಿದ್ರು. ಮ್ಯಾರಿಯನ್ ಬಯೋಟಿಕ್ ನ ಕಾಫ್ ಸಿರಫಿನ ರಿಲೇಷನ್ 68 ಮಕ್ಕಳ ಸಾವಿನ ಜೊತೆಗಿದೆ. ಉಜ್ಬೇಕಿಸ್ತಾನದಲ್ಲಿ ಈ ಘಟನೆ ನಡೆದಾಗ ಅಲ್ಲಿಯ ಸರ್ಕಾರದವರು ಯಾವ ಆಕ್ಷನ್ ತಗೊಂಡಿದ್ರು ಅಂದ್ರೆ, ಅಲ್ಲಿಯ ಮಿನಿಸ್ಟ್ರಿ ಆಫ್ ಹೆಲ್ತ್ ಅವರು ಕ್ವಾರಾಮ್ಯಾಕ್ಸಿನ ಮೂಲಕ ಏನೆಲ್ಲ ಔಷಧಿಗಳನ್ನ ಡ್ರಗ್ ಗಳನ್ನ ಇಂಪೋರ್ಟ್ ಮಾಡ್ತಾ ಇದ್ರು ಅದನ್ನ ಬ್ಯಾನ್ ಮಾಡಿದ್ರು. ಜನವರಿ 2023ರ ಅವರ ಕೋರ್ಟ್ ಅವರು ಈ ಕ್ವಾರಾಮ್ಯಾಕ್ಸ್ ಮೆಡಿಸಿನ್ ಕಂಪನಿಯ ಲೈಸೆನ್ಸ್ ಅನ್ನ ಕೂಡ ಕ್ಯಾನ್ಸಲ್ ಮಾಡಿದ್ರು. ಈ ಕಂಪನಿಯಿಂದ ಎಷ್ಟೆಲ್ಲ ಔಷಧಿಗಳನ್ನ ಅವರು ಕೊಂಡ್ಕೊಂಡಿದ್ರು ಅದನ್ನೆಲ್ಲ ಈಗ ಡೆಸ್ಟ್ರಾಯ್ ಮಾಡಬೇಕು ಅಂತಾನೂ ಕೂಡ ಆರ್ಡರ್ ಮಾಡಿದ್ರು. ಅಲ್ಲಿಯ ಕೋರ್ಟ್ 23 ಜನರಿಗೆ ಜೈಲ್ ಶಿಕ್ಷೆಯನ್ನ ಕೂಡ ಕೊಡ್ತು. ಇದಕ್ಕೆ ರೆಸ್ಪಾನ್ಸಿಬಲ್ ಆದಂತಹ ವ್ಯಕ್ತಿಗಳಿಗೆ 20 ರಿಂದ 22 ವರ್ಷ ಜೈಲ್ ಶಿಕ್ಷೆ ಕೊಡ್ತು. ಅದರಲ್ಲಿ ಒಬ್ರು ರಘವೇಂದರ್ ಪ್ರತಾರ್ ಸಿಂಗ್ ಅವರು ಕ್ವಾರಾಮ್ಯಾಕ್ಸ್ ಮೆಡಿಕಲಿನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು. ಇವರಿಗೆ 20 ವರ್ಷದ ಜೈಲ್ ಶಿಕ್ಷೆಯನ್ನು ಕೊಡಲಾಗಿತ್ತು. ಇಂಡಿಯಾದಲ್ಲಿ ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಮೂಲಕ ಇನ್ವೆಸ್ಟಿಗೇಟ್ ಮಾಡಲಾಗಿತ್ತು. ಈ ಕಂಪನಿಯ ಸಿರಪ್ ಅನ್ನ 22 ಸ್ಯಾಂಪಲ್ ಗಳನ್ನ ಈ ಕಂಪನಿ ತೆಗೆದುಕೊಂಡು ಟೆಸ್ಟ್ ಮಾಡಿದ್ರು. ಅವೆಲ್ಲ ಅಡಲ್ಟ್ರೇಟೆಡ್ ಆಗಿತ್ತು. ರಾಯ್ಟರ್ಸ್ ಅವರು ರಿಪೋರ್ಟ್ ಮಾಡಿದ್ರು, ಮ್ಯಾರಿಯನ್ ಬಯೋಟಿಕ್ ಅವರು ಏನ್ ಇಂಗ್ರೀಡಿಯೆಂಟ್ ಗಳನ್ನ ಖರೀದಿ ಮಾಡ್ತಾ ಇತ್ತು ಅದು ಮಾಯಾ ಕೆಮೆಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ ಖರೀದಿ ಮಾಡ್ತಾ ಇತ್ತು. ಮತ್ತೆ ಈ ಕಂಪನಿಗೆ ಫಾರ್ಮಾಕ್ಕೆ ಸಂಬಂಧಪಟ್ಟಂತಹ ಮೆಟೀರಿಯಲ್ ಗಳನ್ನ ಖರೀದಿ ಮಾಡೋದಕ್ಕೆ ಲೈಸೆನ್ಸ್ ಕೂಡ ಇರಲಿಲ್ಲ. ಇದಕ್ಕೆ ಕೇವಲ ಇಂಡಸ್ಟ್ರಿಯಲ್ ಗ್ರೇಡ್ ಇನ ಲೈಸೆನ್ಸ್ ಮಾತ್ರ ಕೊಟ್ಟಿದ್ರು. ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಇಂಡಸ್ಟ್ರಿಯಲ್ ಗ್ರೇಡ್ ಪ್ರೊಪೈಲಿನ್ ಗ್ಲೈಕಾಲ್ ಏನಿದೆಯೋ ಇದು ಆಕ್ಚುಲಿ ಮನುಷ್ಯನ ಜೀವಕ್ಕೆ ಟಾಕ್ಸಿಕ್ ಆಗಿದೆ. ಲಿಕ್ವಿಡ್ ಡಿಟರ್ಜೆಂಟ್ ಗಳಿಗೆ ಇದನ್ನು ಉಪಯೋಗಿಸ್ತಾರೆ, ಪೇಂಟ್ಸ್ ಅಥವಾ ಕೋಟಿಂಗ್ ಗಳಿಗೆ ಇದನ್ನು ಉಪಯೋಗಿಸ್ತಾರೆ. ಮಾಯಾ ಕೆಮ್ಟೆಕ್ ಅವರು ಹೇಳಿದ್ರು, ನಮಗೆ ಗೊತ್ತಿರಲಿಲ್ಲ ಬೇರೆ ಕಂಪನಿ ಅವರು ನಮ್ಮ ಈ ಪ್ರಾಪ್ಲಿನ್ ಗ್ಲೈಕಾಲ್ ಅನ್ನ ಕಾಫ್ ಸಿರಪ್ ಗೆ ಉಪಯೋಗಿಸ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಆದ್ರೆ ಮ್ಯಾರಿಯನ್ ಬಯೋಟಿಕ್ ಅವರು ಹೀಗೆ ಯಾಕೆ ಮಾಡಿದ್ರು? ಆಗ ಈ ಕಂಪನಿಯ ಹೆಡ್ ಆಫ್ ಆಪರೇಷನ್ ಆದಂತಹ ತುಹಿನ್ ಭಟ್ಟಾಚಾರ್ಯ ಅವರು ರಾಯಟರ್ಸ್ ಗಳಿಗೆ ಹೇಳಿದ್ರು, ಈ ಕಂಪನಿಗಳು 1 ದಶಕದಿಂದ ಕಾಫ್ ಸಿರಪ್ ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಮತ್ತೆ ಆ 10 ವರ್ಷಗಳಲ್ಲಿ ಇವ್ರು ಯಾವತ್ತೂ ಪ್ರಾಪ್ಲಿನ್ ಗ್ಲೈಕಾಲ್ ಗಳನ್ನ ಟೆಸ್ಟ್ ಮಾಡಿಸಿರ್ಲಿಲ್ಲ. ಫಾರ್ಮಾಸ್ಯೂಟಿಕಲ್ ಎಕ್ಸ್ಪರ್ಟ್ ಆಫ್ ಇಂಡಿಯಾದವರು ಮ್ಯಾರಿಯನ್ ಬಯೋಟಿಕ್ನ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿತ್ತು ಅದನ್ನ 31 ಡಿಸೆಂಬರ್ 2022ರಲ್ಲಿ ಸಸ್ಪೆಂಡ್ ಮಾಡಿತ್ತು. ಉತ್ತರ ಪ್ರದೇಶದ ಅಥಾರಿಟಿ ಈ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅನ್ನ 2023ರ ಮಾರ್ಚ್ ಅಲ್ಲಿ ಕ್ಯಾನ್ಸಲ್ ಮಾಡಿತ್ತು. 3 ಜನ ಎಂಪ್ಲಾಯಿಗಳನ್ನ ಅರೆಸ್ಟ್ ಕೂಡ ಮಾಡಿಸಿತ್ತು. ಈ ಕಂಪನಿಯ 2 ಡೈರೆಕ್ಟರ್ ಸಚಿನ್ ಜೈನ್ ಹಾಗೂ ಜಯ ಜೈನ್ ವಿರುದ್ಧ FIR ಕೂಡ ರಿಜಿಸ್ಟರ್ ಮಾಡಿಸಿತ್ತು. ನೋಡಿ, ಆಮೇಲೆ ಬರುತ್ತೆ ನಮ್ಮ ಕಥೆಯಲ್ಲಿ ಒಂದು ಟ್ವಿಸ್ಟ್. ಉತ್ತರ ಪ್ರದೇಶದ ಪೊಲೀಸ್ ಆಫೀಸರ್ ವಿಜಯ್ ಕುಮಾರ್ ಅವರು ಹೇಳ್ತಾರೆ, ಈ 3 ಜನ ಎಂಪ್ಲಾಯಿಗಳನ್ನ ನಂತರ ಬೇಲ್ ಕೊಟ್ಟು ರಿಲೀಸ್ ಮಾಡಿದ್ರು. ಏಪ್ರಿಲ್ 2023ರಲ್ಲಿ ಅಲಹಾಬಾದ್ ಕೋರ್ಟ್ ಅವರು ಹೇಳುತ್ತೆ, ಸಚಿನ್ ಜೈನ್ ಹಾಗೂ ಜಯ ಜೈನ್ ರನ್ನ ಯಾವುದೇ ಆಧಾರ ಇಲ್ಲದೆ ಪೊಲೀಸ್ ಅವರು ಇವರನ್ನ ಅರೆಸ್ಟ್ ಮಾಡುವ ಹಾಗೆ ಇಲ್ಲ ಅಂತ. ಅಕ್ಟೋಬರ್ 2023ರಂದು ತಿಳಿಸುತ್ತೆ ಈ ಕಂಪನಿ ಮತ್ತೆ ತನ್ನ ಫ್ಯಾಕ್ಟರಿಯನ್ನ ರೀಓಪನ್ ಮಾಡಬಹುದು ಅಂತ. ಆವಾಗ ಗೊತ್ತಾಗುತ್ತೆ ಉತ್ತರ ಪ್ರದೇಶದ ಸರ್ಕಾರ 14 ಸೆಪ್ಟೆಂಬರ್ ಅಂದು ಆರ್ಡರ್ ಪಾಸ್ ಮಾಡುತ್ತೆ. ಆ ಆರ್ಡರ್ ಅಲ್ಲಿ ತಿಳಿಸಲಾಗಿದೆ, ಈ ಕಂಪನಿಯ ಪ್ರಾಡಕ್ಟ್ ಗಳು ಪ್ರಾಪ್ಲಿನ್ ಗ್ಲೈಕಾಲ್ ಅನ್ನ ಏನ್ ಯೂಸ್ ಮಾಡ್ತಾ ಇದಾರೋ ಅದನ್ನ ಮಾಡೋದಕ್ಕೆ ನಾವು ಇವರಿಗೆ ಅಲೋ ಮಾಡೋದಿಲ್ಲ, ಮಿಕ್ಕಿದ ಎಲ್ಲ ಪ್ರಾಡಕ್ಟ್ ಗಳನ್ನ ಮಾಡೋದಕ್ಕೆ ನಾವು ಅಲೋ ಮಾಡ್ತಾ ಇದೀವಿ. ಈ ಕೇಸ್ ಯಾವುದೇ ಸಣ್ಣ ಪುಟ್ಟ ಕೇಸ್ ಅಲ್ಲ ಸ್ನೇಹಿತರೆ. ಸಿಮಿಲರ್ ಕತೆ ಬೇರೆ ಕಂಪನಿಯ ವಿರುದ್ಧ ಕೂಡ ನಮಗೆ ಸಿಕ್ಕಿದೆ.
ಸೆಪ್ಟೆಂಬರ್ 2023 ಈ ನ್ಯೂಸ್ ಆರ್ಟಿಕಲ್ ಅನ್ನ ಒಂದ್ಸಲ ನೋಡಿ. ಜಮ್ಮು ಮತ್ತೆ ಕಾಶ್ಮೀರದ ಉತ್ತಂಪುರ್ ಡಿಸ್ಟಿಕ್ ಅಲ್ಲಿ 12 ಜನ ಮಕ್ಕಳು ಸಾವನ್ನಪ್ಪಿದ್ರು. ಇದರಲ್ಲಿ ಹಲವು ಮಕ್ಕಳ ವಯಸ್ಸು ಕೇವಲ 2 ತಿಂಗಳಾಗಿತ್ತು, ಕೆಲವು ಮಕ್ಕಳ ವಯಸ್ಸು 1 ವರ್ಷ ಅಥವಾ 2 ವರ್ಷ ಆಗಿತ್ತು. ಇವರ ಸಾವಿಗೆ ಕಾರಣ ಏನಪ್ಪಾ ಅಂದ್ರೆ ಇವರು ಸಿರಪ್ ಕುಡಿದಿದ್ರು, ಅದರಲ್ಲಿ ಡೈಥೈಲಿನ್ ಗ್ಲೈಕಾಲ್ ನ ಪ್ರಮಾಣ ಅತಿ ಹೆಚ್ಚಾಗಿತ್ತು. ಈ ಕಾಫ್ ಸಿರಪ್ ಅನ್ನ ಮಾಡಿದ್ದು ಡಿಜಿಟಲ್ ವಿಷನ್ ಫಾರ್ಮಾದ ಮೂಲಕ ತಯಾರಿಸಿದ್ರು. ಟೆಸ್ಟ್ ಮಾಡಿದಾಗ ನಮಗೆ ತಿಳಿದು ಬಂತು ಇವರು ಕೂಡ ಇಂಡಸ್ಟ್ರಿಯಲ್ ಗ್ರೇಡ್ ಕೆಮಿಕಲ್ ಅನ್ನ ಔಷಧಿಗಳಲ್ಲಿ ಯೂಸ್ ಮಾಡ್ತಾ ಇದ್ರು ಅಂತ. ಇಷ್ಟೆಲ್ಲ ಮಕ್ಕಳು ಸಾವನ್ನಪ್ಪಿದ್ರು ಕೂಡ ಈ ಕೇಸ್ ಅಲ್ಲಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡೋದಕ್ಕೂ ಕೂಡ 3 ವರ್ಷ ಬೇಕಾಗ್ಬಿಡ್ತು. ಈ ಆರ್ಟಿಕಲ್ ನ ಪ್ರಕಾರ ಇಷ್ಟೆಲ್ಲ ನಡೆದು 4 ವರ್ಷ ಆದ್ರೂ ಕೂಡ ಇದರಲ್ಲಿ ಯಾರು ಅಪರಾಧಿ ಅಂತ ಯಾರಿಗೂ ತಿಳಿಸ್ಲಿಲ್ಲ. ಆದ್ರೆ ಈ ಇನ್ಸಿಡೆಂಟ್ ನ ಮೊದಲು ಈ ಡಿಜಿಟಲ್ ವಿಷನ್ ಫಾರ್ಮಾ ಕಂಪನಿ ಅವರಿಗೆ ತುಂಬಾನೇ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಮಹಾರಾಷ್ಟ್ರ ಹಾಗೂ ಗುಜರಾತಿನ ಡ್ರಗ್ ರೆಗ್ಯುಲೇಟರ್ಸ್ ಗಳು 16 ಬೇರೆ ಬೇರೆ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಈ ತರ ತುಂಬಾನೇ ಎಕ್ಸಾಂಪಲ್ಸ್ ಗಳು ನಿಮಗೆ ಸಿಗಬಹುದು ಸ್ನೇಹಿತರೆ. ಡಿಸೆಂಬರ್ 2023 ಸೆಂಟ್ರಲ್ ಡ್ರಗ್ ಸ್ಟ್ಯಾಂಡರ್ಡ್ ಕಂಟ್ರೋಲ್ ಆರ್ಗನೈಸೇಷನ್ ಅವರು ಬೇರೆ ಬೇರೆ ಕಾಫ್ ಸಿರಪ್ಪಿನ ಸ್ಯಾಂಪಲ್ ಗಳನ್ನ ಟೆಸ್ಟ್ ಮಾಡಿದಾಗ ಅವ್ರಿಗೆ ಗೊತ್ತಾಯ್ತು 54 ಫಾರ್ಮಾ ಕಂಪನಿಗಳು ಅವರ ಕಾಫ್ ಸಿರಪ್ ಅಲ್ಲಿ ಎಕ್ಸ್ಪರ್ಟ್ ಕ್ವಾಲಿಟಿ ಟೆಸ್ಟ್ ಅನ್ನ ಫೇಲ್ ಮಾಡ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ತುಂಬಾ ವರ್ಷದಿಂದ ರೆಪ್ಯುಟೇಷನ್ ಇದೆ, ಇಂಡಿಯಾವನ್ನ ಫಾರ್ಮಸಿ ಆಫ್ ದ ವರ್ಲ್ಡ್ ಅಂತ ಕರೀತಾರೆ. ಆದ್ರೆ ಮೊದಲು ಆ 3 ಕಂಪನಿಗಳು ಭಾರತದ ರೆಪ್ಯುಟೇಷನ್ ಅನ್ನ ಹಾಳು ಮಾಡಿದ್ರು. ನಂತರ 54 ಕಂಪನಿಯ ಕಾಫ್ ಸಿರಪ್ ಅನ್ನ ಅನಾಲಿಸಿಸ್ ಮಾಡಿದಾಗ ನಮ್ಮ ದೇಶದ ರೆಪ್ಯುಟೇಷನ್ ಮೇಲೆ ಏನ್ ಪ್ರಭಾವ ಬೀರ್ಬೋದು. ಇದೆಲ್ಲ ಕೇಳಿದಾಗ ನೀವೆಲ್ಲರೂ ಅನ್ಕೋಬಹುದು ನಮ್ಮ ಸರ್ಕಾರ ದೇಶದ ಚಿಂತೆ ಮಾಡುತ್ತೆ, ದೇಶದ ವಿರುದ್ಧ ಏನಾದ್ರೂ ಈ ವಿಷಯಗಳ ವಿರುದ್ಧ ಯಾವ್ದಾದ್ರು ಆಕ್ಷನ್ ತಗೊಂಡಿರ್ಬೋದು ಅಂತ. ಅವರು ಕ್ವಾಲಿಟಿ ಕಂಟ್ರೋಲ್ ಅನ್ನ ಇನ್ನಷ್ಟು ಸ್ಟ್ರಿಕ್ಟ್ ಮಾಡಬಹುದಾಗಿತ್ತು, ಅವರು ಕಾನೂನನ್ನ ಪಾಸ್ ಮಾಡಬಹುದಾಗಿತ್ತು, ಅದರಿಂದ ಔಷಧಿಯ ಕ್ವಾಲಿಟಿ ಇಂಪ್ರೂವ್ ಮಾಡೋದಕ್ಕೆ. ಆದ್ರೆ ಇಲ್ಲ, ಆಕ್ಚುಲಿ ಸರ್ಕಾರ ಯಾವ ರೀತಿ ಕಾನೂನನ್ನ ಪಾಸ್ ಮಾಡ್ತು ಅಂದ್ರೆ ಆಗಸ್ಟ್ 2023 ಹಿಂದೂಸ್ತಾನ್ ಆರ್ಟಿಕಲ್ ಅನ್ನ ಒಂದ್ಸಲ ನೋಡಿ. ಬಿಲ್ ಟು ಈಸ್ ಪೆನಾಲ್ಟೀಸ್ ಫಾರ್ ಲೋ ಕ್ವಾಲಿಟಿ ಡ್ರಗ್ಸ್ ಪಾಸ್ಡ್ ಇನ್ ಪಾರ್ಲಿಮೆಂಟ್. ಸರ್ಕಾರದವರು ಏನ್ ಹೇಳ್ತಾರೆ ಅಂದ್ರೆ ಯಾವ್ದಾದ್ರು ಕಂಪನಿಯವರು ಲೋ ಕ್ವಾಲಿಟಿ ಔಷಧಿಯನ್ನ ಮಾಡಿದ್ರೆ ಅದ್ರ ಮೇಲೆ ಏನ್ ಪೆನಾಲ್ಟಿ ಹಾಕ್ತಾರೋ ಆ ಪೆನಾಲ್ಟಿ ಸ್ವಲ್ಪ ಕಡಿಮೆ ಆಗಿರ್ಬೇಕು ಅಂತ. ಜನ್ ವಿಶ್ವಾಸ್ ಬಿಲ್ ಕಂಪನಿಯ ಮೂಲಕ ಮಾಡಿರುವಂತಹ ಮೈನರ್ ಅಫೆನ್ಸಸ್ ಅನ್ನ ಡಿಕ್ರಿಮಿನಲೈಸ್ ಮಾಡುತ್ತೆ. ಪಬ್ಲಿಕ್ ಹೆಲ್ತ್ ಆಕ್ಟಿವಿಸ್ಟ್ ದಿನೇಶ್ ಠಾಕೂರ್ ಅವರು ಹೇಳ್ತಾರೆ ಇದು ತಪ್ಪು ಅಂತ, ಈ ಕೇಸ್ ಗಳನ್ನ ಡಿಕ್ರಿಮಿನಲೈಸ್ ಮಾಡಬಾರ್ದು ಅಂತ. ಆದ್ರೆ ಪ್ರಾಬ್ಲಮ್ಯಾಟಿಕ್ ವಿಷಯ ಏನಪ್ಪಾ ಅಂತಂದ್ರೆ ಸರ್ಕಾರ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ಆಕ್ಟ್ ಪ್ರಕಾರ ಏನ್ ಚೇಂಜಸ್ ಅನ್ನ ತಂದಿತ್ತು ನೋಡಿ. ಕಂಪನಿ ಏನಾದ್ರೂ ಲ್ಯಾಬ್ ಟೆಸ್ಟ್ ಅಲ್ಲಿ ಫೇಲ್ ಆಗಿದ್ದಿದ್ರೆ ಮೊದಲು ಅವರಿಗೆ 1 ವರ್ಷ ಅಥವಾ 2 ವರ್ಷದ ಶಿಕ್ಷೆ ಆಗ್ತಿತ್ತು. ಆದ್ರೆ ಇವಾಗ ಔಟ್ ಆಫ್ ಕೋರ್ಟ್ ಕಾಂಪ್ರಮೈಸೇ ಸಾಕು, ಅಂದ್ರೆ ದುಡ್ಡು ಕೊಟ್ರೆ ಸಾಕು ಕೇಸನ್ನೆಲ್ಲ ಬಿಟ್ಬಿಡ್ತಾ ಇದ್ರು. ಗ್ಲೆನ್ಮಾರ್ಕ್ ಸಿಪ್ಲಾ ತರದ ಕಂಪನಿ ಏನಲ್ಲ, ತನ್ನ ಲ್ಯಾಬ್ ಟೆಸ್ಟ್ ಅನ್ನ ಫೇಲ್ ಮಾಡಿ ಎಲೆಕ್ಟರಲ್ ಬಾಂಡಿನ ಮೂಲಕ ಚಂದವನ್ನ ಕಟ್ಟೋದಕ್ಕೆ ಮಹಾರಾಷ್ಟ್ರದ FDA 6 ನೋಟಿಸ್ ಅನ್ನ ಕಳಿಸಿತ್ತು. ಅದು ಹೆಟೆರೋ ಕಂಪನಿಗಳಿಗೆ ಸಬ್ ಸ್ಟ್ಯಾಂಡರ್ಡ್ ಡ್ರಗ್ಸ್ ಗಾಗಿ. ಅದರಲ್ಲಿ 3 ಇವರು ಮಾಡಿರುವ ರೆಮ್ಡೆಸಿವಿರ್ ಔಷಧಿಗಳಿಗಾಗಿತ್ತು, ಮಿಕ್ಕಿದ 3 ಆಂಟಿ ಫಂಗಲ್ ಔಷಧಿ, ಒಂದು ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಔಷಧಿ, ಇನ್ನೊಂದು ಇಟ್ಬೋರ್ ಕ್ಯಾಪ್ಸುಲ್ ಆಗಿತ್ತು. ಫಾರ್ಮರ್ ಜಾಯಿಂಟ್ ಕಮಿಷನರ್ ಆಫ್ ಡ್ರಗ್ಸ್ ತಿಳಿಸುತ್ತೆ ಯಾವ್ದಾದ್ರು ಕಂಪನಿ ಇಷ್ಟೊಂದು ವೈಲೆನ್ಸ್ ಅನ್ನ ಮಾಡ್ತಾ ಇದೆ ಅಂದ್ರೆ ಆಗ ಆ ಕಂಪನಿಯ ಮ್ಯಾನುಫ್ಯಾಕ್ಚರಿಂಗ್ ಲೈಸೆನ್ಸ್ ಅನ್ನ ಈಸಿಯಾಗಿ ಕ್ಯಾನ್ಸಲ್ ಮಾಡಬಹುದಾಗಿತ್ತು ಅಂತ. ಆದ್ರೆ ಇಲ್ಲಿ ಏನ್ ನಡೀತು ಅಂತಂದ್ರೆ ಈ ಕಂಪನಿಯವರು ಸೈಲೆಂಟ್ ಆಗಿ ಈ ಲೋ ಕ್ವಾಲಿಟಿ ಔಷಧಿಯನ್ನ ವಾಪಸ್ ತಗೊಂಡು ಎಲೆಕ್ಟೋರಲ್ ಬಾಂಡ್ ಅನ್ನ ಖರೀದಿ ಮಾಡ್ತು. ಆಗ ತೆಲಂಗಾಣದಲ್ಲಿ ಪವರ್ ಅಲ್ಲಿದ್ದ ಪಾರ್ಟಿ BRS ಹೆಟೆರೋ ಗ್ರೂಪ್ ಅವರು 120 ಕೋಟಿಯ ದುಡ್ಡನ್ನ ಡೊನೇಟ್ ಮಾಡ್ತು ಎಲೆಕ್ಟೋರಲ್ ಬಾಂಡ್ ನ ಮೂಲಕ. ಈ ಒಂದು ಕಂಪನಿಯ ಫೌಂಡರ್ ಹಾಗೂ ಚೇರ್ಮನ್ ಏನಿದ್ರು ಅವರಿಗಂತೂ BRS ಅವರು ರಾಜ್ಯಸಭೆಯ ಸೀಟನ್ನ ಕೂಡ ಕೊಟ್ರು. ಮಹಾರಾಷ್ಟ್ರದಲ್ಲಿ 2022 ಬಿಜೆಪಿ ವಾಪಸ್ ಪವರಿಗೆ ಬಂದಾಗ ಈ ಕಂಪನಿಯ 15 ಕೋಟಿ ದುಡ್ಡನ್ನ ಬಿಜೆಪಿ ಅವರು ಎನ್ಕ್ಯಾಶ್ ಮಾಡಿದ್ರು. ಹಗರಣದ ಲೀಸ್ಟ್ ಎಷ್ಟು ಉದ್ದವಾಗಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ? ಈ ವಿಡಿಯೋದಲ್ಲಿ ನಾನು ಕೇವಲ ಫಾರ್ಮಾ ರಿಲೇಟೆಡ್ ಕಂಪನಿಗಳ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಆದ್ರೆ ಪ್ರಧಾನಮಂತ್ರಿ ಮೋದಿ ಅವರಿಗೆ ಎಲೆಕ್ಟೋರಲ್ ಬಾಂಡ್ ನ ಬಗ್ಗೆ ನಾವು ಪ್ರಶ್ನೆಯನ್ನ ಕೇಳಿದಾಗ ಅವ್ರು ಹೇಳ್ತಾರೆ ಸ್ವಲ್ಪ ಇನ್ಪರ್ಫೆಕ್ಷನ್ ಆಗೋಯ್ತು ಅಂತ. ನಾವು ಮಾಡೋ ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಸಿಗಲ್ಲ, ಕೊರತೆಗಳಿರುತ್ತೆ. ಆ ಕೊರತೆಗಳನ್ನ ಸರಿ ಮಾಡಬಹುದು. ಅವ್ರು ಹೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಮೋದಿಯ ಮೂಲಕ ಎಷ್ಟು ಜನರಿಗೆ ಫಂಡಿಂಗ್ ಸಿಕ್ತು ಅಂತ. ಮೋದಿನೇ ಎಲೆಕ್ಟ್ರಲ್ ಬಾಂಡ್ ಮಾಡಿರೋದು, ಅದ್ರ ಮೂಲಕನೇ ನೀವು ಹುಡುಕ್ತಾ ಇರೋದು ದುಡ್ಡು ಬಾಂಡ್ ಅನ್ನ ಯಾರು ಕೊಟ್ಟಿರೋದು, ಯಾರಿಗ್ ಕೊಟ್ಟಿರೋದು ಅಂತ. ಸುಳ್ಳೇಳಿ ಮತ್ತೆ ಮತ್ತೆ ಸುಳ್ಳೇಳಿ, ನಿಮ್ ಕೈಯಲ್ಲಿ ಏನ್ ಹೇಳಕ್ಕಾಗುತ್ತೋ ಎಲ್ಲಾ ಸುಳ್ಳು ಹೇಳಿ, ಎಲ್ಲಿ ಸುಳ್ಳು ಹೇಳಕ್ ಸಾಧ್ಯನೋ ಎಲ್ಲಾ ಕಡೆ ಸುಳ್ಳು ಹೇಳಿ. ಎಲೆಕ್ಟೋರಲ್ ಬಾಂಡ್ ಸೀಕ್ರೆಟ್ ಪೊಲಿಟಿಕಲ್ ಫಂಡಿಂಗ್ ನ ಒಂದು ರೀತಿಯಾಗಿತ್ತು. ಆದ್ರೆ ಸುಪ್ರೀಂ ಕೋರ್ಟ್ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದಾಗ, ಸ್ಟ್ರೈಕ್ ಡೌನ್ ಮಾಡಿದಾಗ ಅವಾಗ್ಲೇ ನಮಗ್ ಗೊತ್ತಾಗಿದ್ದು ಯಾರು ಯಾರಿಗೆ ಎಷ್ಟು ಚಂದವನ್ನ ಕೊಟ್ಟಿದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಅವರು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಘೋಷಣೆ ಮಾಡಿಲ್ಲ ಅಂದಿದ್ರೆ ನೀವಂತೂ ತುಂಬಾ ಈಸಿಯಾಗಿ ನಿಮ್ ಕೆಲಸನ ಮಾಡ್ತಾ ಇದ್ರಿ. ಈ ವಿಡಿಯೋಗಾಗಿ ನಾನು ಧನ್ಯವಾದವನ್ನ ತಿಳಿಸ್ತೀನಿ ಪ್ರಾಜೆಕ್ಟ್ ಎಲೆಕ್ಟೋರಲ್ ಬಾಂಡಿಗೆ. ಜೊತೆಗೆ ಕೊಲಾಬರೇಟರಿ ವರ್ಕ್ ಮಾಡಿದ್ದಾರೆ ನ್ಯೂಸ್ ಲಾಂಡ್ರಿ, ಸ್ಕ್ರೋಲ್, ಇನ್ನು ಹಲವಾರು ಇಂಡಿಪೆಂಡೆಂಟ್ ಜರ್ನಲಿಸ್ಟ್ಗಳು. ಅವರೇ ಇದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ದು, ರೆಕಾರ್ಡ್ ಅನ್ನ ಮಾಡಿರೋದು. ಹಾಗಾಗಿ ನಾನು ಇದ್ರ ಬಗ್ಗೆ ನಿಮಗೆ ತಿಳಿಸೋದಕ್ಕೆ ಆಗ್ತಾ ಇದೆ, ಯಾಕಂದ್ರೆ ನಾನು ಇಲ್ಲಿ ಸೆಕೆಂಡರಿ ಸೋರ್ಸ್ ಅಷ್ಟೇ. ಕಷ್ಟಪಟ್ಟು ಕೆಲಸ ಮಾಡಿರುವಂತಹ ಜರ್ನಲಿಸ್ಟ್ಗಳೇ ಪ್ರೈಮರಿ ಸೋರ್ಸ್ ಇಲ್ಲಿ. ಅವರೇ ಈ ಎಲ್ಲ ವಿಷಯಗಳನ್ನ ಹುಡುಕಿ ಇನ್ವೆಸ್ಟಿಗೇಟ್ ಮಾಡಿರೋದು. ಓವರ್ ಆಲ್ ಫಾರ್ಮಾ ಕಂಪನೀಸ್ಗಳು 945 ಕ್ರೋರ್ ಡೊನೇಟ್ ಮಾಡಿತ್ತು ಪೊಲಿಟಿಕಲ್ ಪಾರ್ಟೀಸ್ಗಳಿಗೆ. ಈ ವಿಡಿಯೋ ಏನಾದ್ರೂ ನಿಮಗೆ ಶಾಕಿಂಗ್ ಅನ್ಸಿದ್ರೆ ಇದಕ್ಕೂ ಮುಂಚೆ ಮಾಡಿರುವಂತಹ ವಿಡಿಯೋವನ್ನ ಒಂದ್ಸಲ ಹೋಗಿ ನೋಡಿ. ಈ ತರ ವಿಷಯಗಳನ್ನ ತುಂಬಾ ಹೇಳಿದೀನಿ, ಇಲ್ಲಿ ಕ್ಲಿಕ್ ಮಾಡಿ ನೀವು ನೋಡಬಹುದು. ಹಾಗೂ ಕೋರ್ಸಿನ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಕ್ಬಿಡುತ್ತೆ. ನಿಮಗೆ ತುಂಬಾನೇ ಧನ್ಯವಾದ.